ಹಾಯ್, ಎಲ್ಲರಿಗೂ ಸ್ವತಂತ್ರ ದಿನದ ಶುಭಾಶಯಗಳು. ಸ್ವತಂತ್ರ ಅಂದರೆ ಬ್ರಿಟಿಷ್ನವರಿಂದ ನಮಗೆ ಸಿಕ್ಕಿದಂಥ ಫ್ರೀಡಮ್ಮು ಒಂದು ಭಾಗ. ಎರಡನೇದು, ಇವತ್ತಿನ ಕಾಲದಲ್ಲಿ ಹೇಳಬೇಕು ಅಂತ ಅಂದರೆ ನಾವು ಬೇರೆಯವ್ರಿಗೆ ತೊಂದರೆ ಕೊಡ್ದಂಗೆ ಬದುಕುವಂಥದ್ದೇ ಸ್ವತಂತ್ರ. ಅದೇ ಫ್ರೀಡಮ್. ಆ್ಯಕ್ಚುಲಿ ಏನು ಗೊತ್ತಾ, ಅವತ್ತಿನ ದಿನ ನಾವು ಈ ದಿನ ಅವತ್ತು ನಾವು ಸ್ಕೂಲ್ ಹೋಗೋ ಟೈಮಲ್ಲಿ ನಾವು ಬೆಳಿಗ್ಗೆನೇ ಅಷ್ಟೊತ್ತಿಗೆ ಎದ್ದು ಸ್ನಾನ ಮಾಡಿ, ಆವಾಗ ಪ್ಯಾಂಟ್ ಇರಲಿಲ್ಲ, ನಮಗೆ ಶಾರ್ಟ್ಸು, ಒಂದು ಚಡ್ಡಿ, ಒಂದು ಬ್ಲೂ ಕಲರ್ ಶರ್ಟು ಯೂನಿಫಾರ್ಮ್ ಅದನ್ನು ಹಾಕೊಂಡು ಹೋಗುವು. ಒಂದು ಫ್ಲಾಗ್ನ ಕೈಲಿ ಹಿಡ್ಕೊಂಡು, ಅಲ್ಲಿ ಫ್ಲಾಗ್ ಎಲ್ಲ ಮಾರ್ತಿರೋದು ಒಂದು 50 ಪೈಸಾ 25 ಪೈಸಾ ಎಷ್ಟಕ್ಕೆ ಮಾರ್ತಿರೋರು ಅವಾಗ. ಅದೊಂದು ಫ್ಲಾಗ್ ಒಂದು ಕೈಲಿ ಹಿಡ್ಕೊಂಡು ಹೋಗುವ ಸ್ಕೂಲ್ಗೆ. ಹೋದ್ ಮಾರ್ನಿಂಗ್ ಹೋಯ್ತು ಅಂತಂದರೆ ಎಲ್ಲ ಅಲ್ಲಿ ಪ್ರೇಯರ್ ಮಾಡಿಸಿ, ಅದಾದಮೇಲೆ ಸ್ವಲ್ಪ ಅಲ್ಲಿ ಫ್ಲಾಗ್ ಎಲ್ಲ ಹಾರಿಸಿ, ಮತ್ತು ಒಂದು ಊರಲ್ಲೆಲ್ಲ ಒಂದು ರೌಂಡ್ ಬರುವ, ಬೀದಿಲೆಲ್ಲ ಒಂದು ರೌಂಡ್ ಹಾಕೊಂಡು ಬರುವ ಜೈಕಾರ ಕುಯ್ಕೊಂಡು. ಅದಾದಮೇಲೆ ಅದು ಊರಿಗೆ ಹೋಗ್ಬೇಕಾದ್ರೆ ಬೀದಿಲೆಲ್ಲ ಊರಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಜನಗಳು, ನಮ್ಮ ಊರಿನ ಜನಗಳೆಲ್ಲ ನಿಂತ್ಕೊಂಡು ನೋಡ್ತಾ ಇರೋರು. ಅವ್ರದ್ದು ಒಂಥರ ಸೆಲೆಬ್ರೇಟು. ನಮ್ಮ ಹುಡುಗರೆಲ್ಲ ಹೋಗೋದನ್ನ ಜೈಕಾರ ಹಾಕ್ಕೊಂಡು ಹೋಗೋದನ್ನ ನೋಡ್ತಾ ಇರೋರು. ಅಲ್ಲಿಂದ ಜೈಕಾರ ಮುಗಿಸ್ಕೊಂಡು ಸ್ಕೂಲ್ ಹತ್ರ ಬಂದಮೇಲೆ ನಮ್ಮ ಊರಿನ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಸದಸ್ಯರುಗಳು ಇವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ಅವ್ರನ್ನೆಲ್ಲ ಕರೆಸಿರೋರು. ಅವ್ರು ಬಂದು ಇದ್ರ ಬಗ್ಗೆ ನಮಗೆ ಫ್ರೀಡಮ್ ಹೆಂಗೆ ಸಿಕ್ತು, ಅದಕ್ಕೆ ಮುಂಚೆ ಏನು ಆಳ್ವಿಕೆ ಮಾಡಿದ್ರು ನಮಗೆ ಅಂತ ಅವ್ರ ಬಗ್ಗೆ ಎಲ್ಲ ಸ್ಪೀಚ್ ಕೊಟ್ಟ ಮೇಲೆ ನಮಗೊಂದು ಚಾಕ್ಲೇಟು, ಒಂದು ಕೊಬ್ಬರಿ ಮಿಠಾಯಿನ ಕೊಡೋರು. ಅದಕ್ಕೋಸ್ಕರ ಇವ್ರು ಎಷ್ಟು ಬೇಗ ಭಾಷಣ ಮಾಡಿ ಮುಗಿಸ್ತಾರೋ ಅಂತ ನಾವು ಕೂಡ ಕಾಯ್ತಾ ಇರುವು. ಬಟ್ ಅವ್ರ ಭಾಷಣಕ್ಕಿಂತ ನಮಗೆ ಆ ಕೊಬ್ಬರಿ ಮಿಠಾಯಿ ಕೊಡ್ತಾರೆ, ಆ ಚಾಕ್ಲೇಟ್ ಕೊಡ್ತಾರೆ ಅನ್ನೋದೇ ನಮ್ಗೆ ತುಂಬ ಒಂದು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರುವು ಅದಕ್ಕೋಸ್ಕರವ. ಹ್ಮ್. ಅದಾದ್ಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಮಾತ್ರ, ಅವ್ರು ಭಾಷಣ ಮಾಡೋರಲ್ಲ ಅವತ್ತಿನ ಕಾಲದಲ್ಲಿ, ಅವ್ರು ಏನು ಯಾವ ಪಿ ಎಚ್ ಡಿನೂ ಮಾಡಿಲ್ಲ ಏನಿಲ್ಲ, ಬಟ್ ಅವರು ತುಂಬ ಚೆನ್ನಾಗಿ ಭಾಷಣ ಮಾಡೋರು ನಮಗೆ. ಅವ್ರು ಭಾಷಣ ಮಾಡೋರು ನಮ್ಮ ಕಿವಿಲಿ ಹಿಂಗೆ ಇನ್ನೂ ಹಂಗೆ ಕುಂತಿದೆ, ಆ ರೀತಿ ಭಾಷಣ ಮಾಡೋರು. ಎಜುಕೇಷನ್ಗಿಂತ ಇವತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಮೇನು ಅಂತಾರಲ್ಲ, ಹಂಗೆ ತುಂಬ ಚೆನ್ನಾಗಿ ಅವರು ಭಾಷಣ ಮಾಡೋರು. ಅದೆಲ್ಲ ಅವತ್ತಿನ ಜಮಾನದಲ್ಲಿ ಇವೆಲ್ಲ ಸೆಲೆಬ್ರೇಟ್ ಮಾಡೋದು ಒಂಥರ ತುಂಬ ಚೆನ್ನಾಗಿರ್ತಿತ್ತು. ಇವತ್ತಿನ ಹುಡುಗರಿಗೆ ಅವೆಲ್ಲ ಸಿಗಲ್ಲ. ಅವತ್ತಿಂದು ಜಮಾನ ಹಂಗಿತ್ತು, ಗೌರ್ಮೆಂಟ್ ಸ್ಕೂಲ್ದು ಎಲ್ಲ. ಇವತ್ತಿನ ಕೆಲವ್ರು ಹುಡುಗರುಗಳಿಗೆ ಏನು ಫ್ರೀಡಮ್ ಅಂದ್ರೆ ಏನು, ಇಂಡಿಪೆಂಡೆನ್ಸ್ ಡೇ ಏನು, ಏನು ಸೆಲೆಬ್ರೇಟ್ ಮಾಡ್ತಾರೆ, ಹೆಂಗೆ ಬತ್ತು ನಮ್ಮ ಫ್ರೀಡಮ್ ಅಂತಾರೆ ಅಂದರೆ ಗೊತ್ತಿಲ್ಲ. ಏನು ನಡೆದಿರೋದು ಕೆಲವ್ರಿಗೆ ಗೊತ್ತಿರಲ್ಲ. ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಹೇಳ್ತೀನಿ ನೋಡಿ. ಬ್ರಿಟಿಷ್ನವ್ರು ಯಾಕೆ ಬಂದರು ಅಂತ ಕೇಳಿದರೆ, ಮೊದಲು ನಮ್ಮ ದೇಶಕ್ಕೆ ಬ್ರಿಟಿಷ್ನವ್ರು ಬಂದಿದ್ದು ವ್ಯಾಪಾರ ಮಾಡಲಿಕ್ಕೆ ಅಂತ. ಇದು 1700ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅಂತ ಒಂದು ಕಂಪ್ನಿ ಇದೆ. ಆ ಕಂಪನಿಯವರು ನಮ್ಮ ದೇಶಕ್ಕೆ ವ್ಯಾಪಾರ ಮಾಡಲಿಕ್ಕೆ ಅಂತ ಬಂದರು. ಅಂದರೆ ನಮ್ಮ ದೇಶದಲ್ಲಿ ಬೆಳೆಯುವಂಥ ಈ ಮಸಾಲ ಪದಾರ್ಥ, ಈ ಟೀ ಮತ್ತು ಹತ್ತಿ, ಇಂಥ ಚಹಾ ಪುಡಿ, ಇಂಥವನ್ನೆಲ್ಲ ನಮ್ಮ ದೇಶದಿಂದ ತಗೊಂಡೋಗಿ ಅವ್ರ ದೇಶದಲ್ಲಿ ಮಾರ್ಕೊಂಡು ಅವ್ರು ಲಾಭ ಮಾಡ್ತಾಯಿದ್ರು. ಅದಾದಮೇಲೆ ಇಲ್ಲಿ ಯಾವಾಗ ಲಾಭ ಜಾಸ್ತಿ ಇದೆ ಅಂತ ಗೊತ್ತಾಯ್ತು ಅವ್ರಿಗೆ, ನಮ್ಮ ದೇಶದಲ್ಲೇ ಉಳ್ಕೊಂಡು ನಮ್ಮಲ್ಲೇ ತಂದಿಕ್ಕಿ ನಮ್ಮಲ್ಲೇ ಜಗಳ ಮಾಡಿಸಿ ಅವರು ಆಳ್ವಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ನಮ್ಮಲ್ಲೇ ತಂದಿಕ್ಕಿ ನಮ್ಮಲ್ಲೇ ಜಗಳ ಮಾಡಿಸಿ ಅವರೇ ಆಳ್ವಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅದಾದಮೇಲೆ ಇನ್ನೂ ಏನು ಮಾಡಿದ್ರೆ, ನಮ್ಮ ದೇಶದಲ್ಲಿದ್ದ ಸಂಪತ್ತುಗಳನ್ನು ತಗೊಂಡೋದ್ರು, ಲೂಟಿ ಮಾಡ್ಕೊಂಡು ತಗೊಂಡೋದ್ರು ನಮ್ಮ ದೇಶದಲ್ಲಿದ್ದ ಸಂಪತ್ತುಗಳನ್ನು. ಆಮೇಲೆ ರೈತರ ಹತ್ರ ಜಾಸ್ತಿ ತೆರಿಗೆಗಳನ್ನ ಅವರು ತಗೊಳ್ತಾ ಇದ್ರು. ಆಮೇಲೆ ಅವಾಗೆಲ್ಲ ಆ ಟೈಮಲ್ಲಿ ಬರಗಾಲನೂ ಬಂದಿತ್ತಂತೆ ಆ ಟೈಮಲ್ಲಿ ತುಂಬ. ಆಮೇಲೆ ನಮ್ಮನ್ನ ಗುಲಾಮರಾಗಿ ಮಾಡ್ಕೊಂಡಿದ್ರಂತೆ ಅವ್ರನ್ನ, ಅವ್ರ ಸೇವಕರು, ಅವ್ರ ಗುಲಾಮರನ್ನಾಗಿ ಮಾಡ್ಕೊಂಡಿದ್ರಂತೆ. ಇದರಿಂದ ಈ ಬೇಸತ್ತ ಜನಗಳು ಅವರಿಂದ ಹೋರಾಟ 200 ವರ್ಷ ಹೋರಾಟ ಮಾಡಿ ಫ್ರೀಡಮ್ನ ನಮ್ಮದನ್ನ ನಾವು ಫ್ರೀಡಮ್ ಪಡ್ಕೊಂಡಿರೋದು 200 ವರ್ಷ ಹೋರಾಟ ಮಾಡಿ. ಅದರಲ್ಲಿ ಒಳ್ಳೇದು ಕೂಡ ಮಾಡಿದ್ದಾರೆ. ಕೆಲವೊಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅವರು. ಏನಂತಂದರೆ, ಈ ಟ್ರೈನ್ ತೊಗೊಂಡು ಇಂಟ್ರೊಡ್ಯೂಸ್ ಮಾಡಿದ್ದು ಅವರಯ್ಯ. ಆಮೇಲೆ ರೋಡು, ಈ ಟೆಲಿಫೋನು, ಮತ್ತು ಈ ಸ್ಕೂಲು ಕಾಲೇಜ್ಗಳನ್ನು ಕಟ್ಟಿದ್ದಾರೆ. ಹಂಗಾಗಿ ಆಮೇಲೆ ಕಾನೂನು, ಕೋರ್ಟು, ಈ ಸಿಸ್ಟಮ್ನೆಲ್ಲ ತಂದಿದ್ದು ಅವರೇ. ಇವನ್ನೆಲ್ಲ ಅಡ್ವಾಂಟೇಜು ಇದೆ, ಒಳ್ಳೇದು ಕೂಡ ಮಾಡಿದ್ದಾರೆ. ಹಂಗಾಗಿ ಒಳ್ಳೇದು ಮಾಡಿದ್ದಾರೆ, ಇಲ್ಲ ಒಳ್ಳೇದನ್ನು ಮಾಡಿರೋದು ಹೇಳ್ತಾ ಇದ್ದೀನಿ. ಅದಕ್ಕೆ ಅವ್ರ ಕಾಲದಲ್ಲಿ ಈಗ ಟ್ರೈನು ಮತ್ತು ರೋಡು, ಈಗ ಫೋನು ಮತ್ತು ಸ್ಕೂಲು ಕಾಲೇಜೆಲ್ಲ ಕಟ್ಟಿದ್ದು ಅವರೇನೆ. ಮತ್ತು ನಮ್ಮ ದೇಶದ ಕಾನೂನು, ಕಾನೂನು, ಕೋರ್ಟು, ಈ ಸಿಸ್ಟಮೆಟಿಕ್ ಎಲ್ಲ ತಂದಿದ್ದು ಅವರೇ ಅವ್ರ ಕಾಲದಲ್ಲಿ. ಇವನು ಕೂಡ ಒಳ್ಳೇದು ಮಾಡಿದ್ದಾರೆ. ಹಂಗಾಗಿ ಇನ್ನೊಂದು ನಾವು ಹೇಳಿದ ಅಡ್ವಾಂಟೇಜು ಇದು ಕೂಡ ಇದೆ, ಇದನ್ನು ಕೂಡ ಮಾಡಿದ್ದಾರೆ. ನಮಗೆ ಸ್ವತಂತ್ರ ಹಿಂಗೆ ಸಿಕ್ಕಿದ್ದು ನಮಗೆ. 200 ವರ್ಷ ಹೋರಾಟ ಮಾಡಿ ಅವರಿದ್ದವ ನಮಗೆ ಹೋರಾಟ ಮಾಡಿದ ಮೇಲೆ ನಮಗೆ ಸ್ವತಂತ್ರ ಸಿಕ್ಕಿದ್ದು. ಅದು 1947 ಆಗಸ್ಟ್ 15ನೇ ತಾರೀಕು ನಮಗೆ ಸ್ವತಂತ್ರ ಸಿಕ್ಕಿದ್ದು. ಅದರಲ್ಲಿ ಹೋರಾಟ ಮಾಡಿರೋ ಹೆಸರು ತುಂಬ ಜನರಿಗೆ ಹೆಸರು, ಲಕ್ಷಾಂತರ ಜನ ಹೋರಾಟ ಮಾಡಿದ್ದಾರೆ, ಎಷ್ಟೋ ಜನ ಹೋರಾಟ ಮಾಡಿದ್ದಾರೆ. ಅದರಲ್ಲಿ ಪ್ರಾಣ ತ್ಯಾಗ ಮಾಡಿದ್ದಾರೆ ಎಷ್ಟೋ ಜನ. ಅದ್ರಲ್ಲಿ ನಮ್ಮ ಕೆಲವು ಜನಗಳದ್ದು ಅಷ್ಟೇ ಹೆಸರೇ. ನಮಗೆ ಈಗ ಮಹಾತ್ಮ ಗಾಂಧಿ, ನಮಗೆ ನೆಹರು, ಮತ್ತು ಭಗತ್ ಸಿಂಗು, ಸುಭಾಷ್ ಚಂದ್ರ ಬೋಸು,
ಇಂಥವ್ರ ಹೆಸರು ಮಾತ್ರ ನಮಗೆ ಗೊತ್ತು. ತುಂಬಾ ಜನಕ್ಕೆ ನಮ್ಮ ಹೆಸರುಗಳು ಗೊತ್ತಿಲ್ಲ. ಅವರ ಹೆಸರುಗಳು ಗೊತ್ತಿಲ್ಲ. ಇಷ್ಟೇ ನಮಗೆ ಹೆಸರು ಗೊತ್ತಿರೋದು. ಆದ್ರೆ ಇನ್ನೂ ತುಂಬಾ ಜನ, ಲಕ್ಷಾಂತರ ಜನ ಪ್ರಾಣತ್ಯಾಗ ಮಾಡಿದ್ದಾರೆ. ಜೈಲ್ಗೆ ಹೋಗಿದ್ದಾರೆ. ಜೈಲಲ್ಲಿ ಹೋರಾಟ ಮಾಡಿದ್ದಾರೆ. ತುಂಬಾ ಜನ ಪ್ರಾಣತ್ಯಾಗ ಮಾಡಿದ್ದಾರೆ ಅವತ್ತಿನ ಕಾಲದಲ್ಲಿ. ನಾವಿವತ್ತು ನಮ್ಗೆ ಸಿಕ್ಕಿರೋ ಫ್ರೀಡಮ್ಮು ಅವ್ರು ಕೊಟ್ಟಿರೋ ಒಂದು ಭಿಕ್ಷೆ. ಅವ್ರನ್ನ ಇವತ್ತು ನಾವು ನೆನೆಸ್ಕೊಳ್ಬೇಕಾದದ್ದು ನಮ್ಮ ಕರ್ತವ್ಯ. ಹಂಗಾಗಿ ನಮ್ಗೆ ಸ್ವತಂತ್ರ ಸಿಕ್ಕಿದ್ದು ಇದು ಈ ತರ ಸಿಕ್ಕಿದ್ದು ನಮಗೆ ಅವ್ರ ಕೈಯಿಂದವ. ಮತ್ತೆ ನಮ್ಗೆ ಫಸ್ಟು ಇವತ್ತು ಫ್ಲಾಗ್ ಹಾರಿಸ್ತಾರೆ. ನಮ್ಮ ದೇಶದ ಬಾವುಟವನ್ನ ನಾವು ಹಾರಿಸ್ತೀವಿ. ಅವತ್ತು ಫಸ್ಟ್ ಟೈಮ್ ನಮ್ಗೆ ಕೆಂಪು ಕೋಟೆಯಲ್ಲಿ ಫ್ಲಾಗ್‌ನ ಹಾರಿಸಿದ್ದು ಪಂಡಿತ್ ಜವಾಹರ್‌ಲಾಲ್ ನೆಹರು. ಅವರು ಕೆಂಪು ಕೋಟೆಯಲ್ಲಿ ಫಸ್ಟ್ ಟೈಮ್ ಫ್ಲಾಗ್‌ನ ಹಾರಿಸ್ತಾರೆ. ಮತ್ತೆ ಸಿಂಪಲ್ ಆಗಿ ಹೇಳೋದಾದ್ರೆ ಬ್ರಿಟಿಷರು ವ್ಯಾಪಾರಕ್ಕೆ ಅಂತ ಬಂದು ನಮ್ಮ ದೇಶದಲ್ಲಿ 200 ವರ್ಷ ಆಳ್ವಿಕೆ ಮಾಡಿ, ಅದಾದ್ಮೇಲೆ 1947ರಲ್ಲಿ ನಮಗೆ ಸ್ವತಂತ್ರ ಕೊಟ್ಟು ತೊಲಗ್ತಾರೆ. ಅದೇ ಸ್ವತಂತ್ರ. ಇವತ್ತಿನ ಈ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು खत्म। ಎಲ್ಲರಿಗಿವೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ बाय बाय, ಭಾರತ ಮಾತೆ. टाटा, गुड बाय।